ಸಿನಿಮಾ ರಿಲೀಸ್ ಆಗಿದೆ, ಈ ವೇಳೆ ಅರೆಸ್ಟ್ ಆಗಿದ್ದು ನೋವಿದೆ ಅನ್ನುವಂತ ಮಾತು ಬರ್ತಿದೆ. ಗ್ಯಾರಂಟಿ ನ್ಯೂಸ್ಗೆ ಮಡೆನೂರು ಮನು ಪತ್ನಿ ದಿವ್ಯಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಾಡಿ ಬಿಲ್ಡಿಂಗ್ ಮಾಡಿ ಬಹಳ ಕಷ್ಟಪಟ್ಟಿದ್ದಾರೆ ನನ್ನ ಪತಿ, ನನ್ನ ಗಂಡನ ಹೆಸರು ಕೆಲವರು ಹಾಳು ಮಾಡ್ತಿದ್ದಾರೆ ಅನ್ನೋದಾಗಿ ಮಡೆನೂರು ಮನು ಪತ್ನಿಯವರ ಮಾತಿದು. ಸಿನಿಮಾ ಚೆನ್ನಾಗಿದೆ, ಎಲ್ಲರೂ ಬಂದು ಸಿನಿಮಾವನ್ನ ನೋಡಿ. ನನ್ನ ಗಂಡ ಹೇಳಿರುವಂತ ಲೇಡಿ ಡಾನ್ ಬಗ್ಗೆ ನನಗೆ ಗೊತ್ತಿಲ್ಲ. ರಿಯಾಲಿಟಿ ಶೋ ಮಾಡುವಾಗ ವಿಡಿಯೋಗಳು ಮಾಡಿದ್ದಾರೆ. ಇನ್ನು ಸಾಕ್ಷಿ ಏನು ಬೇಕು ನಾನು ತಂದು ಕೊಡ್ತೀನಿ ಅನ್ನೋದಾಗಿ ಮಡೆನೂರು ಮನು ಅವರ ಪತ್ನಿ ಹೇಳಿರುವಂತ ಮಾತಿದು. ಗ್ಯಾರಂಟಿ ನ್ಯೂಸ್ಗೆ ಮನು ಪತ್ನಿ ದಿವ್ಯಾ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಸಿನಿಮಾ ರಿಲೀಸ್ ಆಗಿದೆ, ಎಲ್ಲರೂ ಕೂಡ ಸಿನಿಮಾವನ್ನ ನೋಡಿ ಚೆನ್ನಾಗಿದೆ, ಬಹಳಷ್ಟು ಕಷ್ಟಪಟ್ಟಿದ್ದಾರೆ ನನ್ನ ಪತಿ. ಇನ್ನು ಜೊತೆಯಲ್ಲಿ ಬಾಡಿ ಬಿಲ್ಡಿಂಗ್ ಮಾಡಿದ್ದಾರೆ, ಕಷ್ಟಪಟ್ಟು ಚಿತ್ರ ಮಾಡಿದ್ದಾರೆ. ಇವತ್ತು ಚಿತ್ರ ಈಗಾಗಲೇ ಬಂದಿದೆ, ಎಲ್ಲರೂ ಕೂಡ ಚಿತ್ರವನ್ನ ನೋಡಿ ಅನ್ನೋದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಡೆನೂರು ಮನು ಪತ್ನಿ ದಿವ್ಯಾ. ಹೌದು ಸರ್, ಒಬ್ರು ಲೇಡಿ ಡಾನ್ ಇದಾರೆ, ಅದು ಯಾರು ನನಗೆ ಗೊತ್ತಿಲ್ಲ ಸರ್. ತನಿಖೆ ಆದ್ಮೇಲೆ ಎಲ್ಲ ಗೊತ್ತಾಗುತ್ತೆ ಸರ್. ಸರ್ ಒಂದು ಪ್ರೋಗ್ರಾಮಿಗೆ ಹೋಗ್ತಾ ಇದ್ರು ಬರ್ತಾ ಇದ್ರು ಅಂದ್ರೆ ಕ್ಲೋಸ್ ಫ್ರೆಂಡ್ಶಿಪ್ ಅಲ್ಲೇ ಇರ್ತಾರಲ್ವಾ ಸರ್. ಈಗ ಇವನು ಒಬ್ಬ ಇದು ಮಾಡಿದಾರೆ ಅಂದ್ರೆ ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದು. ಯಾಕೆಂದ್ರೆ ನಾನೊಬ್ಳು ಹೆಣ್ಮಗಳು ಸರ್, ಈ ಒಂದು ಹೆಣ್ಮಗ್ಳನ್ನ ಎಷ್ಟು ಕೇರ್ ಕರ್ಕೊಂಡು ಹೋಗಿರ್ತೀವಿ ಅಷ್ಟೇ ಕೇರ್ ಆಗ್ತಾನು ಮನೆ ಹತ್ರ ಬಿಡೋದು ಜವಾಬ್ದಾರಿ. ಕರ್ಕೊಂಡು ಹೋಗೋದು ಇರುತ್ತಲ್ಲ ಸರ್, ಕರ್ಕೊಂಡೋಗಿ ಕರ್ಕೊಂಡು ಬರೋದು ಮಾಡ್ತಾ ಇದ್ರು ಸರ್. ಪ್ರೋಗ್ರಾಮ್ ಇದ್ದಾಗ ಹೋಗಿ ಬರೋದು ಮಾಡ್ತಾ ಇದ್ರು ಸರ್. ಸರ್ ಅದೆಲ್ಲ ಗೊತ್ತಿಲ್ಲ ಸರ್, ಅದೆಲ್ಲ ಶೆಡ್ ಅಂತ ಸರ್. ಈಗ ಕೆಲವೊಂದು ವಿಡಿಯೋಸ್ಗಳೆಲ್ಲ ಬರ್ತಾ ಇದೆ ಸರ್, ಇದೇ ಬ್ಲಾಕ್ ಮೇಲ್ ಅನ್ಸುತ್ತೆ ಅವಳದು. ಈಗ ಒಂದು ಕೆಲವೊಂದು ವಿಡಿಯೋಗಳೆಲ್ಲ ಬರ್ತಾ ಇದಾವಲ್ಲ ಸರ್, ಆಡಿಯೋ ವಿಡಿಯೋ ಎಲ್ಲ. ಸಾಯ್ತೀನಿ ಅಂತ ಒಂದು ವಿಡಿಯೋದಲ್ಲಿ ಹೇಳಿದ್ದಾರೆ. ಸೊ ಇದಕ್ಕಿಂತ ಮುಂಚೆನ ಆ ತರದ್ದು ನಿಮಗೆ ಬಂದಿತ್ತಾ ನಾನು ಸಾಯ್ತೀನಿ ಅನ್ನೋ ವಿಡಿಯೋ? ಇಲ್ಲ 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 ಮೇಡಮ್, ನಾನು ಯಾವ್ದನ್ನೂ ನೋಡಿರ್ಲಿಲ್ಲ. ಇದೆಲ್ಲ ಶೆಡ್ ಅಂತ ಮೇಡಮ್. ಈಗಲೇ ಯಾಕೆ ಫಿಲಮ್ ಒಬ್ಬ ವ್ಯಕ್ತಿ ಬೆಳಿತಾವನೆ, ಅವ್ರು ಏನಂತ ಹೇಳ್ತಿದ್ದಾರೆ, ಕ್ಲೋಸ್ ಫ್ರೆಂಡ್ ಬೆಳಿ ಮಚ್ಚ ಅಂತ ಹೇಳಿದಾರೆ. ಈ ಬೆಳೆಯೋ ಟೈಮಲ್ಲಿ ಯಾಕೆ ತುಳಿಯಕ್ ಬಂದ್ರು ಅವರು? ಇದೆಲ್ಲ ಮುಗಿದ ಮೇಲೂ ಬರ್ಬೋದಾಗಿತ್ತು. ಇಲ್ಲ ಅಷ್ಟು ವರ್ಷದಿಂದಲ್ವೇ ರಿಲೇಶನ್ಶಿಪ್ ಇರೋರು, ಮುಂಚೆನೆ ಕೊಡ್ಬೋದಾಗಿತ್ತು. ಈ ಸಿನಿಮಾಗೋಸ್ಕರನೇ ತಾನೇ ಇವರೆಲ್ಲ ಷಡ್ಯಂತ್ರ ಮಾಡಿ ಹಿಂಗ್ ಬಂದಿರೋದು. ನನ್ಗೆ ಯಾರ ಮೇಲೂ ಇಲ್ಲ ಮೇಡಮ್, ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ. ನನ್ಗೆ ಹೆಂಗ್ ಗೊತ್ತಿರ ಸರ್? ಗೊತ್ತಿರೋ ನಾನು ಇಷ್ಟು ದೂರ ಬರಕ್ ಬಿಡೋಣ ಸರ್? ನಾನು ಹೆಂಗ್ ಬರಕ್ ಬಿಡ್ತಾ ಇದ್ದೆ? ನಾನೇ ಅವ್ರನ್ನ ಕೇಳ್ತಾ ಇದ್ದೆ ಅಲ್ವಾ. ಇದೆಲ್ಲ ಸರ್ ಸಿನಿಮಾದಲ್ಲಿ ಬೆಳಿತಾವನೆ, ತುಣಿಬೇಕು ಅನ್ನೋದು ಷಡ್ಯಂತ್ರ ಸರ್ ಅಷ್ಟೇ. ಕೆಲವೊಂದು ಆಡಿಯೋಗಳು ಬಿಟ್ಟಿದ್ದಾರೆ, ಕೆಲವೊಂದು ವಿಡಿಯೋಗಳು ಬಿಟ್ಟಿದ್ದಾರೆ. ಬೇಕಂತ ಮಾಡಿರೋ ಸರ್, ನಾವು ಅದಕ್ಕೂ ಪ್ರೂಫ್ ಕೊಡ್ತೀವಿ ಸರ್. ನಾವು ಕಾನೂನು ರೀತಿಯಿಂದ ಹೋಗಿ ನಾವು ಹೆಂಗ್ ಕೊಡ್ಬೇಕು ಹಂಗ್ ಕೊಡ್ತೀವಿ ಸರ್. ಅದೆಲ್ಲ ಸರ್ ನನಗೆ ಗೊತ್ತಿಲ್ಲ ಸರ್, ನಾವು ನಂಬೋದು ಇಲ್ಲ ಸರ್ ಅದೆಲ್ಲ. ಕೆಲವೊಂದು ಸಲ ಇವ್ರು ಇದು ಪ್ರಾಕ್ಟೀಸ್ ಮಾಡ್ಬೋದಲ್ಲ, ಒಂದು ಸ್ಕ್ರಿಪ್ಟಿಗೆ ಪ್ರಾಕ್ಟೀಸ್ ಮಾಡ್ಬೋದು, ಒಂದು ಸ್ಕಿಟ್ ಮಾಡ್ಬೇಕಾದ್ರೆ ಪ್ರಾಕ್ಟೀಸ್ ಮಾಡ್ಬೋದು. ಅದನ್ನು ಐತೆ ಅಂತ ನಾವು ಅರ್ಥ ಮಾಡ್ಕೋಬೋದಲ್ಲ ಸರ್. ಆ ವಿಡಿಯೋದಲ್ಲಿ ಏನಾದ್ರು ವಿಡಿಯೋ ರೆಕಾರ್ಡ್ ಆಗ್ತಾ ಇದೆಯಾ? ಇಲ್ಲ ಹಂಗೂ ಮಾಡೋದು. ಯಾಕಂದ್ರೆ ಇವರು ಒಂದು ರಿಯಾಲಿಟಿ ಶೋ ಇಂದ ಬಂದಿರೋದು ಅಲ್ವಾ, ಅಲ್ಲಿ ಸ್ಕ್ರಿಪ್ಟಿಗೆ ಎಲ್ಲ ರೀತಿಯಿಂದ ಪ್ರಾಕ್ಟೀಸ್ ಮಾಡ್ಲೇಬೇಕು. ಇದು ಹಂಗೆ ಮಾಡ್ಯಾರ ಅಂತ ನಾನು ಅನ್ಕೋತೀನಿ ಸರ್. ಕ್ಲೋಸ್ ಫ್ರೆಂಡ್ ಹೆಂಗ್ ಪ್ರೋಗ್ರಾಮಿಗೆ ಬರೋರು ಮನೆಗೆ ಬರ್ದಲ್ಲಿ ಹೆಂಗ್ ಸರ್ ಹೋಗೋದು? ಮನೆಗೆ ಬರೋರು ಅವ್ರ ಮಧ್ಯೆ ನನ್ನ ಮಧ್ಯೆ ಯಾವುದೇ ರೀತಿ ಇರ್ಲಿಲ್ಲ ಸರ್. ಅವ್ರ ಪರ್ಸನಲ್ ಏನು ಅಂತ ನನ್ನ ಹತ್ರ ಯಾವತ್ತೂ ಶೇರ್ ಮಾಡ್ಕೊಂಡು ಬರೋರು ಹೋಗೋರು ಅಷ್ಟೇ ಸರ್. ಪ್ರೋಗ್ರಾಮಿಗೆ ಬಂದಾಗ ಬರೋರು ಮನೆಗೆ ಹೋಗೋರು.